ಕುದುರ್ಮುನಿಯವರು ಮಾತಾಡ್ತಿರುವಾಗ ಏನೋ ನಮಗೆ ಯಾವ್ದಾದ್ರು ಟಿಕೆಟ್ ಕೊಡಿಲ್ಲ, ಇದು ಮಾಡಿಲ್ಲ. ನಾನು ತಿರ್ಕಂದಿಲ್ಲ ಅಂತ ಕಾರ್ಪೊರೇಷನ್ ನನಗೆ ಬೇಡ. ಅವನ ದೋಸ್ತು 1,00,000 ರೂಪಾಯಿ ರಘು ನನಗೆ ಬೇಡ, ಅವ್ರಿಗೆ ಕೊಡ್ರಿ ಅದೊಂದು ನೋಡ್ತಾರೆ. ಅವಾಗ ಅದನ್ನು ಮಾಡಿದ್ವಿ. ಅದಕ್ಕೆ ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳೆಲ್ಲ ಮಾಡಿರೋದ್ರ ಸಾಕಷ್ಟು ಇರೋದಾಗ ಈಗ ನಮ್ಮ ಫ್ಯಾಮಿಲಿ ಬಗ್ಗೆ ಸಾಕಷ್ಟು ವಿಶ್ವಾಸವಾಗಿದ್ದೀವಿ. ಈಗ ಲೋಕಸಭಾ ಚುನಾವಣೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಕನ್ನಡ ನಿಲ್ಲಿಸಿದ್ದಾರೆ. ನಾವು ಬೇಡ ಅಂದ್ವಿ. ಅವಾಗ ಇವರೇ ಎಲ್ಲರೂ ಹೈಕಮಾಂಡ್ನವ್ರು ಇಲ್ಲ ನಿಲ್ಲೇಬೇಕು, ನೀವು ಸೂಕ್ತವಾದಂಥ ಅಭ್ಯರ್ಥಿ, ನಾವು ಸರ್ವೆ ಮಾಡಿಸಿ ಇವರೇ ಸೂಕ್ತವಾದಂಥ ಅಭ್ಯರ್ಥಿ ಮೇಲೆ ಈಗ ನಾವು ಕನ್ನಡದಲ್ಲಿ ನಿಲ್ಲಿಸಿದ್ದೀವಿ. ನಾವೆಲ್ಲರೂ ಹೆಚ್ಚಿನ ಒಂದು, ಯಾಕೆಂದರೆ ಪ್ರತಿಯೊಬ್ಬರು ಭಾಳ ಬುದ್ಧಿವಂತರು. ಅದ್ರಾಗ ಮುಖ್ಯವಾಗಿ ನೀವು ನೋಡಿದಾಗ ಅವರು ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು 6-7 ವರ್ಷದಿಂದ ಈ ಹೆಲ್ತ್ ಕ್ಯಾಂಪ್ಗಳು ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಈ ಬ್ಲಡ್ ಚೆಕಪ್ ಹೋದಾಗ ಗ್ರಾಮಾಂತರ ಪ್ರದೇಶದಲ್ಲಿ ಮಹಿಳೆಯರಿಗೆ ಆಸ್ಪತ್ರೆಗೆ ಹೋಗಿ ತೋರಿಸಲು ಅಂಥ ಸಮಯದಲ್ಲಿ ಅವರು ಹೆಲ್ತ್ ಕ್ಯಾಂಪ್ ಮಾಡಿದಾಗ 300ರಿಂದ 500 ಜನ ಹೆಲ್ತ್ ಕ್ಯಾಂಪ್ ಮಹಿಳೆಯರಿಗೆ ಮಾಡಿದಾಗ ಅದರಲ್ಲಿ 10 to 15% ಹೆಚ್ಚು ಕಡಿಮೆ ಅವರಿಗೆ ಈ ಕ್ಯಾನ್ಸರ್ ಪ್ರೊಟೆಕ್ಷನ್ ಆಗಿದೆ. ಅವು ಭಾಳ ಉಪಯೋಗ ಆದಂಥ ಕೆಲಸ ಕಾರ್ಯಕ್ರಮ ಮಾಡ್ಯಾರ. ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಾಕೊಂಡು ಇವತ್ತು ಹೆಲ್ತ್ ಕಾರ್ಡ್ಗಳು ಮಾಡಿಸಿದೆ. ಪ್ರತಿಯೊಂದು ಬಡವರಿಗೆ ಸಾಕಷ್ಟು ಯೋಜನೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಒಳ್ಳೆ ಮಾತುಕತೆ, ಅವರಿಗೆ ನಮ್ಮ ಒಂದು 3-4 ಭಾಷೆ ಮಾತಾಡ್ತಾರೆ. ಚೆನ್ನಾಗಿ ಲ್ಯಾಂಗ್ವೇಜು ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಮತ್ತು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾರೆ. ಯಾವ ಅನುಮಾನವಿಲ್ಲ ಆ ದೃಷ್ಟಿಕೋನದಲ್ಲಿ. ಮತ್ತು ಮುಖ್ಯವಾಗಿ ದಾವಣಗೆರೆ ಬಗ್ಗೆ ಅಭಿವೃದ್ಧಿ ಒಂದು ಬಗ್ಗೆ ನಾವು ನೋಡಿದ್ದೀವಿ ಯಾವ ರೀತಿ ಕೆಲಸ. ಇದು ನಾವು ಹೇಳಿದಾಗ ಅವಾಗ ಶಿವರಾಮ ನಾವು ಮಂತ್ರಿ ಇದ್ದಾಗ ಈಗ ನಾನು ಮಾಡ್ತೀವಿ. ಆಗ ನನಗೆ ಈ ಮಟ್ಟ ಏನು ಇರೋದು ಬಂದು ಕೇಳಿಲ್ಲ, ಇವತ್ತೇ ಕೇಳ್ತಿರೋದೆ. ಈ ಮಟ್ಟ ಏನು ಕೇಳಿಲ್ಲ ಯಾರು, ಈಗ ಮಾಡ್ಬೇಕು ಅದು ಮಾಡ್ಬೇಕು. ಅದಕ್ಕೆ ಈಗ ಟೈಮ್ ಕೂಡಿ ಬಂದೈತಿ. ಈಗ ಮಂತ್ರಿಗಳದಲ್ಲ, ನಾವು ಅದವಿ ಭಾಗ ಹೋಗ್ಬೋದು, ನಾವು ಪಕ್ಕ ಬರ್ತೀವಿ. ನೀವು ಏನು ಕೇಳ್ತೀರಿ ಡಬಲ್ ಕೇಳಿ ಕೇಳಬೇಕು, ಅದನ್ನು ಮಾಡ್ಸೋಣ. ಅದ್ರಾಗೆ ನಾವು ಅನುಮಾನ. ಯಾಕಂದ್ರೆ ನಾನು ನೋಡ್ದಂಗೆ ಹಿಂದಿನ ಕ್ಯಾಬಿನೆಟ್ನಾಗ ಇವರೆಲ್ಲರೂ ನನ್ನ ಗುಡಿ ಕೂಡ ಬೈಯೋದು ಮತ್ತೆ ಇದಪ್ಪ ಅಂತ. ಹೆಚ್ಚಿಗೆ ಕಡಿಮೆ 36 ಕಮ್ಯುನಿಟಿಗಳಿಗೆ ನಾವು ₹1 50 ತನಕ ಸೈಟ್ಗಳು ಕೊಡ್ತೀವಿ. ಸಮುದಾಯ ಭವನಕ್ಕೆ ಇರ್ಬೋದು, CSI ಇರ್ಬೋದು. ಏನು ₹400 ₹500 ಇಲ್ಲಿ ದುಡ್ಡಾದಿಂದ ರೇಟ್ ಬಂದರೆ ನಾವು ಕನ್ಫ್ಯೂಸ್ ರೇಟ್ನಾಗ ಬಡ ಸಮಾಜಗಳಿಗೆ ₹1 ₹2 ₹10 ₹50 ಈ ರೀತಿ ಸಾಕಷ್ಟು ಅನುದಾನ ಮಾಡ್ಬೋದು. ಈಗ ಇನ್ನೊಂದು ಚಾಲೆಂಜ್ ನಿಮ್ಮ ಮುಂದೆ ಹೇಳ್ಬೇಕು ಇವಾಗ. ಯಾಕಂದರೆ ಹಿಂದೆ ಆಂಜನೇಯ ಸಾಕಷ್ಟು ಕೊಟ್ಬಿಟ್ಟ ಕೇಳಿದ್ರೆ ಕೊಟ್ಟ. ಈಗ ನೀವು ನಾವು ಇಬ್ಬರು ಸೇರಿ ಹೆಚ್ಚು ಅನುದಾನವನ್ನು ತಂದು ಹೆಚ್ಚು ಈ ಇನ್ಕಂಪ್ಲೀಟ್ ಆದಂಥ ಸಂದಾಯ ಭವನಗಳಿಗೆ, ಇನ್ಕಂಪ್ಲೀಟ್ ಆದಂಥ ಬಿಲ್ಡಿಂಗ್ಗಳಿಗೆ ಆ ನಿಟ್ಟಿನಲ್ಲಿ ಭಾಳ ಒಂದು ಒಳ್ಳೆಯ ಕೆಲಸ. ಮತ್ತು ಮುಖ್ಯವಾಗಿ ಈಗ ಚುನಾವಣೆ ಸಮಯ ವೇಳೆಯನ್ನು ಭಾಳ ಕಡಿಮೆ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗಿಲ್ಲ. ಈಗ 5 ಗ್ಯಾರಂಟಿಗಳು ನಿಮ್ಗೆ ಗೊತ್ತಿದೆ. ಈಗ ಮಹಿಳೆಯರಿಗಾಗಿರ್ಬೋದು ₹2,000, ಮನೆ ಯಜಮಾನಿಗಾಗಿರ್ಬೋದು 5 kg ₹34 kg ಹಿಂಗೆ ಅವರ ಅಕೌಂಟಿಗೆ ಡಿಪಾಸಿಟ್ ಮಾಡೋ ವ್ಯವಸ್ಥೆ ಇರ್ಬೋದು. ಮತ್ತು ₹200 ಕೊಡುವ ಇರ್ಬೋದು. ಮತ್ತು ಅದೇ ರೀತಿ ಯುವ ನಿಧಿ ಕಾರ್ಯಕ್ರಮ ಇವತ್ತು ₹1,500 ₹3,000. ಯಾಕಪ್ಪ ಈ ಮಾತು ಹೇಳ್ತೇನೆ ಅಂದರೆ ಯುವಕರು ಸಾಕಷ್ಟು ಜನ ಬರ್ತಾರೆ ಓದಿ ವಿದ್ಯಾಭ್ಯಾಸದಾಗಿ ಅವ್ರಿಗೆ ನೌಕರಿ ಇರಲ್ಲ. ನೌಕರಿ ಸಿಗಬೇಕಪ್ಪ, ಸಿಗತಕ್ಕ ನಾವು ಹೆಲ್ಪ್ ಮಾಡಬೇಕು. ಈಗ ನಮ್ಮಲ್ಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ದೇಶದಲ್ಲೇ ನಿರುದ್ಯೋಗಿತನ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಲೆಕ್ಕ ನೋಡಿದ್ರೆ 75-80% ಬರೀ ನಿರುದ್ಯೋಗಿಗಳದ. ಬರೀ 10ರಿಂದ 20% ಅವ್ರಿಗೆ ನೌಕರಿ ಸಿಗ್ತದೆ. ಅದು ಜಾಸ್ತಿ ಆಗ್ಬೇಕು. ಅಲ್ಲಿ ಮಟ್ಟನ ನಾವು ಅವ್ರನ್ನ ನೋಡ್ಕೋಬೇಕ. ನಮಗೆ ಮೂಲಭೂತ ಸೌಕರ್ಯಗಳು ನಾವು ಒದಗಿಸ್ಕೊಡೋ ಕೆಲಸ ನಮ್ಮ ಸರ್ಕಾರ.
ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಬೇಕು, ಒಳ್ಳೆ ಸೂಪ್ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು. ಹೀಗೆ ಅದನ್ನ ಆ ದೃಷ್ಟಿಕೋನದಲ್ಲಿ ನಮ್ಮ ಸರ್ಕಾರ ನಡೆದುಕೊಂಡು ಹೋಗ್ತಾ ಇದೆ. ಮತ್ತು ಇವತ್ತು ಹೆಚ್ಚು ಕಡಿಮೆ ಒಂದು ಫ್ಯಾಮಿಲಿಗೆ ಹೇಳ್ಬೇಕಪ್ಪ ಅಂದ್ರೆ 6,000 ರೂಪಾಯಿ, 5,000 to 6,000 ರೂಪಾಯಿ ಉಳಿತಾಯ